ಫೈನ್. ಸೊ ಹಾಗೆ ಬೆಳಗ್ಗೆ ನಾನು ಬೇಗ ಹೇಳ್ತೀನಿ, ಬಟ್ ತಿಂಡಿ ಮಾಡಬೇಕು ಅಂದರೆ ಹೊಟ್ಟೆ ಹಸಿವಲ್ಲ. ಹೊಟ್ಟೆ ಹಸಿಯೋದು ನಂಗೆ 11 ಗಂಟೆ ಆದಮೇಲಿಂದ ಗಂಡ ಮಕ್ಕಳು ಎಲ್ಲ ಕಳಿಸ್ಬಿಟ್ಟು 11 ಗಂಟೆಗೆ ಹೊಟ್ಟೆ ಹಸಿಯುತ್ತೆ ಸರ್. ಮತ್ತು ಊಟ ಆಗೋದೇ ನಂದು 3-4 ಗಂಟೆ ಆಗುತ್ತೆ. ಬೇಗ ಹೊಟ್ಟೆ ಹಸಿಯೋದಕ್ಕೆ, ಬೆಳಗ್ಗೆ ಎದ್ದ ತಕ್ಷಣ ಬೇಗ ಹೊಟ್ಟೆ ಹಸಿಯೋದಕ್ಕೆ ನಂಗೆ ಸಮಸ್ಯೆ ಇದೆಯಾ ನನಗೆ ಆಗಲ್ಲ ಅಂತ ಕೇಳ್ತಾ ಇದ್ದೆ. ದರ್ ಇಸ್ ಆರ್ಗನ್ ಕ್ಲಾಕ್ ಇನ್ ಅವರ್ ಬಾಡಿ. ಆರ್ಗನ್ ಕ್ಲಾಕ್ ಅಂದರೆ ಪ್ರತಿಯೊಂದು ಅಂಗಕ್ಕೂ ಒಂದು ಸಮಯ ಇರುತ್ತೆ. ದೊಡ್ಡ ಕರಳಿನ ಸಮಯ ಬೆಳಿಗ್ಗೆ 5ರಿಂದ 7 ಗಂಟೆ. ಆ ಸಮಯದಲ್ಲಿ ಕಕ್ಕ ಮಾಡ್ತೀವಿ. ಬೆಳಿಗ್ಗೆ 7ರಿಂದ 9 ಗಂಟೆ ಸ್ಟಮಕ್. ಓಕೆ, ಆ ಟೈಮ್ ತಿಂಡಿ ತಿಂತೀವಿ. ಓಕೆ, ನೀವು 7 ಗಂಟೆಯಿಂದ 1 ಗಂಟೆ 7ರಿಂದ 9ರೊಳಗೆ ನಿನಗೆ ಹಸುವಾಗ್ತಿದೆ ಅಂದರೆ ನಿನ್ನ ಹೊಟ್ಟೆ ಸರಿ ಇದೆ. ಹಸುವಾಗ್ತಿಲ್ವಾ, ಹೊಟ್ಟೆನಲ್ಲಿ ಏನೋ ಕಲ್ಮಶ ಇದೆ, ಸ್ಟಮಕ್ ಈಸ್ ವೀಕ್ ಆಗಿದೆ. ಹಾಗಾಗಿ ಆ ಸ್ಟಮಕ್ನ ರೆಜ್ಯುನೇಷನ್ ಮಾಡೋದಕ್ಕೆ 3 ಕಲರ್ ಹೇಳ್ತೀನಿ. ಈ 3 ಕಲರ್ ನೆನ್ಪಿಟ್ಕೊಳ್ಳಿ. ಫಸ್ಟ್ 3 ಡೇಸ್ ಬ್ಲ್ಯಾಕ್ ಕಲರ್ ಹಾಕಿ, ಇದು ಸ್ಟಮಕ್ ರಿಫ್ಲೆಕ್ಸ್. ಇದರಲ್ಲಿ ಈ ತಲೆ ಭಾಗ, ಎದೆ ಭಾಗ ಸ್ಟಮಕ್. ಓಕೆ, ರಿಫ್ಲೆಕ್ಸಾಲಜಿ. ಇಲ್ಲಿ ಫಸ್ಟ್ 3 ಡೇಸ್ ನೀವು ಬ್ಲ್ಯಾಕ್ ಹಾಕಿ, ಅದು ತುಂಬ ರೆಸ್ಟ್ಲೆಸ್ ಆಗಿದ್ರೆ, ಫುಡ್ ಸ್ಟ್ಯಾಗ್ನೇಷನ್ ಆಗಿದ್ರೆ ಅದು ರೆಜ್ಯುನೇಟ್ ಆಗುತ್ತೆ. ಬ್ಲ್ಯಾಕ್ ಹಾಕಿ ನೆಕ್ಸ್ಟು ಸ್ಕೈ ಬ್ಲೂ 3 ಡೇಸ್. ಈ ಸ್ಕೈ ಬ್ಲೂ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ಟು ಅದರ ಫಂಕ್ಷನಲ್ ಎಬಿಲಿಟಿ ಚೆನ್ನಾಗಾಗುತ್ತೆ. ಈ ಸ್ಕೈ ಬ್ಲೂ ಹಾಕಿದ್ಮೇಲೆ ನೆಕ್ಸ್ಟ್ 3 ಡೇಸು ಯೆಲ್ಲೋ ಕಲರ್ ಹಾಕಿ. ಈ ಯೆಲ್ಲೋ ಕಲರ್ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಸ್ಟಮಕ್ ಮಸಲ್ ಸ್ಟ್ರೆಂಥನ್ನಾಗಿ ನಿಮ್ಮ ಹಸಿವು ಆಗೋದು, ಅದರ ಆರೋಗ್ಯ ಹಂಗೆ ರಿಟರ್ನ್ ಆಗುತ್ತೆ. ಈ 3 ಕಲರ್ನ ಜಸ್ಟ್ 1 ಗಂಟೆನೋ 2 ಗಂಟೆನೋ ಬೆಳಿಗ್ಗೆ ಒಂದು 7 ಗಂಟೆಗೆ ಹಾಕಿ 9 ಗಂಟೆಗೆ ಕಳಿಸ್ಬಿಡಿ. 3 ದಿನ ಇದನ್ನು ಮಾಡಿ, 3 ದಿನ ಇದನ್ನು ಮಾಡಿ, 3 ದಿನ ಇದನ್ನು ಮಾಡಿ, 9 ದಿನ ಒಳಗಡೆ ಸೂಪರ್ ಇರ್ತೀರ. 9 ದಿವಸ ಆದಮೇಲೆ ಮಾಡಿದೆ ಸರ್ ಪರವಾಗಿಲ್ಲ, ಪೂರ್ತಿ ವಾಸಿ ಆಗಿಲ್ಲ, ಅರ್ಧ ಮಾತ್ರ ಲೇಟಾಗ, ಇನ್ನೂ 9 ದಿನ ರಿಪೀಟ್ ಮಾಡಿ, ಕಳ್ಕೊಳ್ಳೋದು. ಈ ಒಂದು ಸತಿ ಸ್ಕೆಚ್ ಪೆನ್ ತಗೊಂಡ್ರೆ 1 ವರ್ಷ ಬರ್ತವೆ. ಹೌದು, ಮಜಾ ಮಾಡಿ. ಓಕೆ, ಇದು ಸಾವಿರಾರು ವರ್ಷಗಳ ಹಿಂದೆನೇ ಆಗಿರುವಂಥ ರಿಫ್ಲೆಕ್ಸಾಲಜಿ, ಇದು ಬಣ್ಣಗಳ ಥೆರಪಿ. ಹಾಗಾಗಿ ಅದನ್ನು ಇವಾಗಿನ ಶತಮಾನಕ್ಕೆ, ಈಗಿನ ವರ್ಷಕ್ಕೆ ಜನಗಳಿಗೆ ತಂದಿರುವಂಥದ್ದು ಡಾಕ್ಟರ್ ಬಸವರಾಜರು. ಇದೆಲ್ಲವೂ ಕೂಡ ಬೇಕು ಅಂತಂದರೆ ಕಲರ್ ಥೆರಪಿ ಪುಸ್ತಕದಲ್ಲಿದೆ. ಎಲ್ಲವನ್ನೂ ಕೂಡ ವಿಡಿಯೋಗಳನ್ನು ನಾವು ನೋಡೋಕ್ಕಾಗ್ತಿಲ್ಲ ಸರ್ ಅನ್ನೋದಾದರೆ ಕಲರ್ ಥೆರಪಿ ಪುಸ್ತಕದಲ್ಲಿದೆ, ಅದನ್ನು ತರಿಸ್ಕೊಳ್ಳಿ. ಇಲ್ಲಾಂದರೆ ಕ್ಲಿನಿಕ್ಕಿಗೆ ನೀವು ಬಂದುಬಿಡಿ. ಹಾಗೆ ಈಗ ಒಂದು ಕಾಯಿಲೆಗೆ, ಈಗ ಒಬ್ಬರಿಗೆ 3-4 ಕಾಯಿಲೆಗಳಿರುತ್ತೆ. 3-4 ಕಾಯಿಲೆಗಳಿಗೆ ಎಲ್ಲದಕ್ಕೂ ಒಂದೇ ಸಲ ಹಚ್ಕೋಬೋದಾ ಅಥವಾ 1 by 1 ಹಚ್ಕೋಬೇಕಾ? ಹೇಗೆ? 1 by 1 ಬೆಟರ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಕಿಡ್ನಿ ಚಿ ಡಿಫಿಷಿಯನ್ಸಿ ಕೊಟ್ಟಿದ್ದೀನಿ, ಬೆಳಿಗ್ಗೆ ಇದನ್ನು ಕೊಡಿ. ಬೇಕಾದ್ರೆ ಮಧ್ಯಾಹ್ನ ಸಂಜೆನೋ ಸ್ಪ್ಲಿನ್ ಚಿ ಡಿಫಿಷಿಯನ್ಸಿಗೆ 1 ಕಲರ್ ಹಾಕಿ. ಓಕೆ, ಒಂದು ಸಲ ಒಂದಕ್ಕೆ ಅಪ್ಲೈ ಮಾಡಿದ್ರೆ ಸಾಕು. ಬಟ್ ನೀವು ಹೇಳ್ತಾ ಇದ್ರಿ ಒಂದೇ ಕೆಮ್ಮಿಂದ್ರೆ 3-4 ಥರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಮಾಡ್ಬೋದು, ಒಟ್ಟಿಗೆನೂ ಮಾಡ್ಬೋದು, ಮಾಡಬಾರ್ದು ಅಂತನಿಲ್ಲ. ಫರ್ಗಿನಲ್ಲಿ ಸೊಂಟ ನೋವು ಇದೆ, ತಲೆನೋವು ಇದೆ, ಎರಡೂ ಒಟ್ಟಿಗೆ ಹಾಕ್ಬೋದು. 3-4 ಕಾಯಿಲೆ ಇರೋರಿಗೆ ನೀವು ಹೇಳ್ದಂಗೆ 1-2 ಹಾಕ್ಕೊಳ್ಳಿ. ನಾನು ಹೇಳೋದು ಎಲ್ಲ ಒಟ್ಟಿಗೆ ಹಾಕಿರೋ ವರ್ಕ್ ಆಗುತ್ತೆ, ಒಂದು ಹಾಕಿರೋ ವರ್ಕ್ ಆಗುತ್ತೆ. ಬಟ್ ಯಾವ್ದು ಎದಕ್ಕೆ ವರ್ಕ್ ಆಗಿದೆ ಅಂತ ನಿನಗೆ ಅರಿವು ಬರಬೇಕಲ್ಲ. ಒಂದೊಂದು ನೋಡು, ಇದಕ್ಕೆ ಹಾಕಿದ್ದೀನಿ, ನಿನಗೆ ಒಳ್ಳೆ ನಿದ್ದೆ ಬರ್ತಿದ್ದೇನಾ, ಸೊಂಟ ನೋವು ಕಮ್ಮಿ ಆಗಿದೆನಾ, ಯೂರಿನ್ ಫ್ಲೋ ಚೆನ್ನಾಗಿದೆನಾ, ಟೆನ್ಷನ್ ಫ್ರೀ ಆಗಿದೆನಾ, 3 ದಿನ ಅಬ್ಸರ್ವ್ ಮಾಡು. ಓಕೆ, ಚೆನ್ನಾಗಿ ವರ್ಕ್ ಆಗುತ್ತಾ, ನೆಕ್ಸ್ಟ್ ಬೇರೆ ಕಲರಿಗೆ ಹೋಗು. ಎಸ್, ಎಲ್ಲ ಹಾಕಿದ್ರೆ ರಿಸಲ್ಟ್ ಬರುತ್ತೆ, ಬಟ್ ನೀನು ಕಲಿಯಲ್ಲ. ಓಕೆ, ಅದನ್ನು ಹಾಕ್ಕೊಂಡು ನಾವೇ ಸ್ಟಡಿ ಮಾಡಿಕೊಂಡು